ಚಿತೆಗೂ ಒಂದು ಶೂನ್ಯವೇ ಅಷ್ಟೇ ವ್ಯತ್ಯಾಸ ಇರತಕ್ಕಂಥದ್ದು. ಚಿಂತೆ ಮಾಡೋದು ಅಗತ್ಯವಿಲ್ಲ. ಚಿತೆ ಅಂದರೆ ಬೆಂಕಿ ಹಚ್ಕೊಳ್ಳೋದು ಉಪಯೋಗವಿಲ್ಲ. ಕಷ್ಟಪಟ್ಟು ಗೆದ್ದು ಬಂದಿದ್ದೀರ, ಏನೋ ಗ್ಯಾರಂಟಿನಲ್ಲಿ ಕೊಟ್ಟರೆ ಅದೆಷ್ಟು ಫಲಕಾರಿ ಆಯಿತೋ, ಯಾರಿಗೆ ಬೇಕಾಯಿತೋ ಯಾರಿಗೆ ಬೇಕಾಗಲಿಲ್ವೋ ಅದ್ರೂ ಅದು ಸ್ಲೋಗನ್ ಹಾಕ್ಕೊಂಡು ಬಂದು ಗೆದ್ಕೊಂಡು ಬಂದಿದ್ದೀರ. ಅದು ನಿಮ್ಮ ಪೂರ್ಣ ಪ್ರಮಾಣದಲ್ಲಿ ಮಾಡೋಕ್ಕಾಗಿಲ್ಲ, ಅದು ಪೂರ್ಣ ಪ್ರಮಾಣದಲ್ಲಿ ಮಾಡೋಕ್ಕಾಗೋದೂ ಇಲ್ಲ. ಏಕಂತಂದರೆ ಅದು ಭಾರಿ ದೊಡ್ಡ ಮೊತ್ತದ ಒಂದು ಅರಬ್ಬಿ ಸಮುದ್ರ ಹಂಗಿರುತ್ತೆ, ಹಂಗೆ ದುಡ್ಡು ಹರ್ಕೊಂಬಂದರೆ ಮಾಡ್ಬೋದು ಅಷ್ಟೇ. ಅದೆಲ್ಲಿದೆ? ದೇಶ ಸಾಲದಲ್ಲಿಟ್ಟಿದ್ದಾರೆ ಬಿ ಜೆ ಪಿಯವರು, ನಮ್ಮ ರಾಜ್ಯ ಸಾಲದಲ್ಲಿಟ್ಟಿದ್ದಾರೆ ಕಾಂಗ್ರೆಸ್ ಸರ್ಕಾರದವರು ಅಂತ ಹೇಳ್ತಾರೆ. ಸಾರಿ ಅಲ್ಲ, ಎಲ್ಲ ಸರ್ಕಾರಗಳು ಸಾಲಗಳನ್ನ ಕ್ಯಾರಿ ಓವರ್ ಮಾಡ್ತಾನೆ ಇದ್ದಾರೆ. ಆದ್ದರಿಂದ ನಾನು ಹೇಳೋದು ನಿಮಗೆ ಇಷ್ಟೇ, ಏನು ಮಾಡ್ತಿದ್ದಾರೆ ಮನುಷ್ಯನು ಈಜಬೇಕಾದ್ರೆ ಪ್ರವಾಹಕ್ಕೆ ವಿರುದ್ಧ ಈಜಿದ್ರೆ ಏನಾಗುತ್ತೆ ಹೇಳಿ? ಮುಳುಗಿ ಹೋಗ್ತಾನೆ ಅಲ್ವಾ? ಪ್ರವಾಹವನ್ನು ನೋಡ್ಕೊಂಡು ನಾವು ಈಜಬೇಕಲ್ವ? ಸಿದ್ದರಾಮಯ್ಯವರಾಗಲಿ ನಮ್ಮ ಡಿ ಕೆ ಶಿವಕುಮಾರ್ ಆಗಲಿ ಈಜಾಡಬೇಕಾದ್ರೆ ಗ್ರಹಗಳ ಪರಿಸ್ಥಿತಿ ಅರ್ಥಕೊಂಡು ಆಡಬೇಕು. ನಾನು ಇಷ್ಟೇ ಹೇಳ್ತಕ್ಕಂಥದ್ದು, ಗ್ಯಾರಂಟಿ ಎಲ್ಲ ನಿಲ್ಲಿಸಿ ಬದಲು ನೋಡಿ. ಮನುಷ್ಯ ಕೇಳೋದು ಹೊಟ್ಟೆ ತುಂಬ ಒಂದು ಊಟ, ಕೈ ತುಂಬ ಕೆಲಸ, ಮಲ್ಕೊಂಡ್ರೆ ಒಳ್ಳೆ ನಿದ್ದೆ. ಆ ನಿದ್ದೆ ಮಾಡಬೇಕು, ಒಂದು ಸೂರು ಬೇಕಲ್ಲ. ನಿಮ್ಮ ಗ್ಯಾರಂಟಿ ಯೋಜನೆ ನಿಲ್ಲಿಸ್ಬಿಟ್ಟು, ಹೌದು, ಎಲ್ಲ ನಿಮ್ಮ ಗ್ಯಾರಂಟಿ ನಿಲ್ಲಿಸ್ಬಿಟ್ಟು ಎಲ್ಲ ಇಡೀ ರಾಜ್ಯಾದ್ಯಂತ ತಾಡಿ ಏನು ದುಡ್ಡಿದೆಯೋ ಅದು ಎಲ್ರಿಗೂ ಒಂದು ಸೂರು ಕೊಡಿ. ಬದಲು ನೀವು ಮುಂದೆ ಬರೋಕ್ಕೆ ಅನುಕೂಲ ಆಗುತ್ತೆ. ಆ ಒಂದು ನಿರ್ದಿಷ್ಟವಾದ ನಿಲುವು ತೊಗೊಂಡು ಎಲ್ರಿಗೂ ನೀವು ಮನೆ ಕಟ್ಕೊಡ್ತೀರ ಅಂತಾದರೆ ನಿಮ್ಮನ್ನು ಯಾರು ಮರೀತಾರೆ? ನಿಮ್ಗೆ ಯಾರು ವಿರೋಧಿಗಳಿದ್ದಾರೆ? ನಿಮಗೆ ಇಲ್ಲವಲ್ಲ. ನಿಮ್ಮನ್ನು ನೀವು ಭದ್ರೆ ಮಾಡ್ಕೋಬೇಕು. ಈಗಾಗಲೇ ಆದಿತ್ಯನಾಥ್ ಅವರು ಉತ್ತರ ಪ್ರದೇಶದಲ್ಲಿ 62 ಕೋಟಿ ಜನನ್ನ ಅಲ್ಲಿ ಮಾಘಸ್ನಾನ ಮಾಡಿಸಿ ಪವಿತ್ರನಾಗಿ ಮಾಡಿ ಅರ್ಧ ಭಾಗ ಎಲೆಕ್ಷನ್ ಗೆದ್ದೇ ಬಿಟ್ಟಿದ್ದಾರೆ. 28 ಬರಬೇಕಾದ್ರೆ 29 ಎಲೆಕ್ಷನ್ನು 29 ಎಲೆಕ್ಷನ್ ಅರ್ಧ ಭಾಗ ಗೆದ್ದು ಬಿಟ್ಟಿದ್ದಾರೆ ಆಗಲೇ ಅವರು. ನೀವು ಆ ಲೆಕ್ಕ ಮಾಡಿ 140 ಕೋಟಿ ಇಟ್ಕೊಂಡ್ರೆ 62 ಕೋಟಿ 70 ಕೋಟಿ ತಂದು ಕೊಟ್ಟೋಗಿದ್ದಾರೆ. ಆದರೂ ಎಂಥ ಪುಣ್ಯ ಕೆಲಸ ಮಾಡಿದ್ದಾರೆ ಸ್ವಾಮಿ ಉತ್ತರ ಪ್ರದೇಶ ಮುಖ್ಯಮಂತ್ರಿಗಳು. ಮನುಷ್ಯರಲ್ಲ, ಸನ್ಯಾಸಿಯವರು. ತ್ಯಾಗ ಬುದ್ಧಿಯಿಂದ ಮಾಡೋಕ್ಕಾಯ್ತು. ಸಂಸಾರಿಗಳಿವೆಲ್ಲ ಮಾಡಲ್ಲ, ಅವ್ರಿಗೇನು ಬೇಕಿಲ್ಲ, ತ್ಯಾಗ ಮಾಡಿದ್ರು ಆಯಿತು. ಎಷ್ಟೋ ಜನ ಹೋದರು, ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿದ್ರು, ಪವಿತ್ರರಾದರು, ತರ್ಪಣ ಕೊಟ್ಟರು, ಶ್ರಾದ್ದಾದಿಗಳನ್ನು ಮಾಡಿದ್ರು. ಏನೋ ಪವಿತ್ರ ಜಲದಲ್ಲಿ ತಮ್ಮ ಮನಸ್ಸನ್ನು ತಮ್ಮ ದೇವವನ್ನು ತಿಳ್ಕೊಂಡು ಪವಿತ್ರರಾಗಿದ್ದಾರೆ. ಎಲ್ಲರೂ ಯೋಗಾನಂತ ಹೇಳ್ತಾರಲ್ವ. ಅಂತಹ ದೊಡ್ಡ ಇವೆಂಟ್ ಯಾರು ಮಾಡೋಕ್ಕಾಗಿತ್ತ ಈ ತನಕನೂ? ಆಯಿತು, ಎಷ್ಟೋ ಸರ್ಕಾರ ಬಂದೋಗಿದ್ದು ಉತ್ತರ ಪ್ರದೇಶದಲ್ಲಿ ಯಾರು ಮಾಡೋಕ್ಕಾಗಿತ್ತಾ? ಆಗಿಲ್ವಲ್ಲ. ಅರೆ ಅದಕ್ಕೇನೋ ಹೆಸರು ಕೊಟ್ಕೊಂಡಿದ್ದಾರೆ, ಮಹಾಕುಂಭ ಆ ಕುಂಭ ಈ ಕುಂಭ ಅಂತ ಅಷ್ಟೇ. ಕುಂಭ ಗೊತ್ತು ನನಗೆ, ಮಹಾಕುಂಭ ಅಲ್ಪ ಕುಂಭ ಸ್ವಲ್ಪ ಕುಂಭ ನಮಗೆ ಗೊತ್ತಿಲ್ಲ. ನಮಗೆ ನಾವು ಯಾವ ಶಬ್ದವನ್ನೇ ಕೇಳಿಲ್ಲ. ಆದ್ದರಿಂದ ಯೋಗಿನಾಥ್ ಅವರಿಗೆ ನಾನು ಇಲ್ಲಿಂದ ನಮಸ್ಕಾರ ಮಾಡ್ತೀನಿ. ಇಂಥ ಭಾರತ ದೇಶ ಸಂಸ್ಕೃತಿಯನ್ನು ಕಾಪಾಡಿ ಅವರು ಇಷ್ಟೊಂದು ಜನಕ್ಕೆ ಪುಣ್ಯವಂತನ ಕೊಟ್ಟು ತಮ್ಮ ರಾಜ್ಯದಲ್ಲಿ ಬೇಕಾದ ವ್ಯವಸ್ಥೆಯೆಲ್ಲ ಮಾಡಿಕೊಟ್ಟು ಎಲ್ಲ ರಕ್ಷಣೆ ಮಾಡಿ ಎಲ್ಲರೂ ಪುಣ್ಯವಂತರಾಗಿ ಮಾಡಿದ್ದಾರೆ. ಆ ಒಂದು ಜನಗಳ ಸ್ನಾನದಿಂದ ಮಾಡಿದ ಪುಣ್ಯದ ಫಲ ಅವರು ರಕ್ಷಣೆ ಮಾಡೋಕ್ಕೂ ಸಾಕು. ಅಂದರೆ ಪರ್ಯಾಯವಾಗಿ ಅದನ್ನು ಯೋಗಿನಾಥ್ ಮಾಡಿದ್ರಿಂದ ಮೋದಿಯವ್ರ ಕೈ ಬಲವಾಗಿದೆ, ಅಮಿತ್ ಶಾ ಅವರು ಕೂಡ ಬಲವಾಗಿದೆ. ಯಾಕೆ ನಾವು ಮಾಡಿದ ಪುಣ್ಯ ರಾಷ್ಟ್ರಕ್ಕೆ ಬಂದು ಸೇರಿಕೊಂಡಿದೆ ಅಂತ ನಿಜವಾಗಿ ಹೇಳ್ತೇನೆ.